ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ಹೆಸರುಬೇಳೆಯಿಂದ ತುಂಬಾ ಬೇಗ ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಮಾಡುವಂತಹ ಪಡ್ಡು ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಪದಾರ್ಥ, ಮಾಡೋದು ತುಂಬ ಸುಲಭ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ದೊಡ್ಡವ್ರಿಗೂ ಎಲ್ಲರಿಗೂ ಕೂಡ ಇದು ತುಂಬ ಸೂಕ್ತವಾದ ಟಿಫನ್ ರೆಸಿಪಿ, ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್. ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು 2 ಕಪ್ನಷ್ಟು ಹೆಸರುಬೇಳೆನ ನೆನೆಸ್ಬಿಟ್ಟು ನೀರು ತೆಗೆದು ಜರಡಿಲಿ ನೀರನ್ನು ಎಲ್ಲ ಕಂಪ್ಲೀಟಾಗಿ ಹೋಗೋ ಹಾಗೆ ಬಸ್ತಿಟ್ಕೊಂಡಿದ್ದೆ. ಟೈಮ್ ಜಾಸ್ತಿ ಇದ್ದರೆ 2 ಅವರ್ ಆದರೂ ಇದನ್ನು ನೆನೆಸ್ಕೊಳ್ಳಿ, ಕಡಿಮೆ ಇದ್ದರೆ ಹಾಫ್ ಆನ್ ಅವರಲ್ಲೂ ಕೂಡ ಇದು ಚೆನ್ನಾಗಿ ನೆನೆದೋಗುತ್ತೆ. ಜಾಸ್ತಿ ಏನು ನೆನೆಯೋದು ಬೇಡ, ಹಾಫ್ ಆನ್ ಅವರ್ ನೆನೆದ್ರೂ ಕೂಡ ಸಾಕು. ಇವಾಗ ಇದು ನಾನು ಅರ್ಧ ಗಂಟೆ ನೆನೆಸ್ಕೊಂಡು ತಗೊಂಡಿರುವಂತಹ ಹೆಸರುಬೇಳೆ. ಚೆನ್ನಾಗಿ 1-2 ರಿಂದ 3 ಸರ್ತಿ ವಾಶ್ ಮಾಡಿ ನೀರನ್ನು ಜರಡಿಗೆ ಹಾಕಿಬಿಟ್ಟು ಎಲ್ಲ ನೀರನ್ನು ಬಸ್ಕೊಳ್ಬೇಕಾಗತ್ತೆ. ನೀರಿನ ಅಂಶ ಇದ್ದರೆ ತುಂಬ ತೆಳುವಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನೀರನ್ನು ರಿಮೂವ್ ಮಾಡಬೇಕಾಗತ್ತೆ. ಇವಾಗ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪನೇ ಹೆಸರುಬೇಳೆನ ಹಾಕ್ಕೊಳ್ತೀನಿ. ಅದು 2 ಸರ್ತಿ ನಾನು ಗ್ರೈಂಡ್ ಮಾಡ್ಕೊಳ್ಬೋದು. ಒಂದು ಸರಿ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ತಗೋತೀನಿ. ಮೊದಲು ಹಾಗೇ ನಾನು ಸ್ವಲ್ಪ ಗ್ರೈಂಡ್ ಮಾಡ್ತೀನಿ, ಅದು ತರಿಯಾಗಿದೆ ನೋಡಿ. ನಂತರ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ತೀನಿ. ನಮಗೆ ತರಿಯಾಗೇನು ಬೇಕಾಗಿಲ್ಲ, ಗಂಧದ ಥರ ರುಬ್ಕೊಂಡ್ರೆ ಸಾಕು. ನೋಡಿ ಇವಾಗ ಆಗಿದೆ. ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನಂತರ ಮತ್ತೆ ಮಿಕ್ಕಿರುವಂತಹ ಬೇಳೆನ ಅದೇ ಮಿಕ್ಸಿ ಜಾರ್ಗೆ ಹಾಕಿ ಮತ್ತೊಂದು ಸರಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಸ್ವಲ್ಪ ಮತ್ತೆ ಇದಕ್ಕೆ ನೀರನ್ನು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಬೇಡಿ, ತಿಳಿವಾಗ್ಬಿಡುತ್ತೆ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ತೋರಿಸಿದ್ನಲ್ಲ ನಾನು ಆವಾಗಲೇ, ಅದೇ ಥರನೇ ಇದನ್ನು ಗಂಧದ ಥರ ರುಬ್ಕೋಬೇಕು. ನೋಡಿ ಈ ಥರ ರೆಡಿಯಾಗಿದೆ. ಇದನ್ನು ಆವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಇದನ್ನು ಕೂಡ ಹಾಕ್ಕೊಳ್ಳೋಣ. ಬೇಳೆ ನೆನೆಸ್ಬೇಕಂತ ಇಲ್ಲ, ರುಬ್ಬಬೇಕಂತಿಲ್ಲ, ಪರ್ಮೆಂಟೇಷನ್ ಮಾಡಬೇಕಂತ ಇಲ್ಲ. ಹಾಗೆ 1 ಬೌಲ್ನಷ್ಟು ಹಸಿ ಬಟಾಣಿ ಕಾಳನ್ನು ಸೇರಿಸ್ತಾ ಇದ್ದೀನಿ. ನಂತರ 1-2 ಹಸಿರುಮೆಣಸಿನ್ಕಾಯಿ, ಶುಂಠಿ ಮತ್ತು ಕೊತ್ತಂಬರಿ ಇದೆ ಇದಕ್ಕೆ ಲಾಸ್ಟ್. ಇದ್ರ ಮೇಲೆ ಏನೂ ಹಾಕಲ್ಲ. ಇದನ್ನು ಕೂಡ ಫೈನ್ ಪೇಸ್ಟಾಗಿ ಮಾಡಿಕೊಂಡು ಆವಾಗಲೇ ನಾವು ಎತ್ತಿಟ್ಕೊಂಡಿದ್ವಲ್ಲ ಆ ಮಿಶ್ರಣಕ್ಕೆ ಇದನ್ನು ಕೂಡ ಹಾಕ್ತೀನಿ. ನ್ಯಾಚುರಲ್ ಆಗಿ ನೋಡಿ ಗ್ರೀನ್ ಕಲರ್ ಹೆಂಗೆ ಬಂದಿದೆ ಅಂತ. ಯಾವುದು ಕೂಡ ನಮ್ಮ ಆರೋಗ್ಯಕ್ಕೆ ಹಾನಿಕರವಾದಂತಹ ಪದಾರ್ಥ ಏನೂ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿರೋದೇ, ನ್ಯಾಚುರಲ್ ಆಗಿ ಸಿಗೋದೆ. ಮಕ್ಕಳಿಗೂ ಕೂಡ ನ್ಯಾಚುರಲ್ ಆಗಿ ಇದ್ರೇ ಒಳ್ಳೆಯದು. ತುಂಬ ರುಚಿಕರವಾಗಿರುತ್ತೆ, ಅದ್ಭುತವಾಗಿರುತ್ತೆ. ಟೇಸ್ಟು ಕೂಡ ಹಾಗೆ. ಒಂದು ಸರಿ ಟ್ರೈ ಮಾಡಿದ್ರೆ ನೀವು ಪದೇ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದೇ ಸರಿನೇ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಸೋಡಾ, ಬೇಕಿಂಗ್ ಸೋಡಾ, ಇದು ಕಂಪ್ಲೀಟ್ಲಿ ಆಪ್ಷನಲ್. ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಹಾಕ್ಕೊಳ್ತೀನಿ. ನೋಡಿ ಇವಾಗಂತೂ ಎಲ್ಲ ಹಾಕಿ ಹಿಟ್ಟಂತೂ ಕಂಪ್ಲೀಟಾಗಿ ರೆಡಿಯಾಗಿದೆ. ಮಕ್ಕಳಿಗೆ ಮಾಡಿಕೊಡ್ಬೇಕಾದ್ರೆ ಯಾವುದೇ ರೀತಿ ಇದರಲ್ಲಿ ಬಾಯಲ್ಲಿ ಸಿಗುತ್ತೆ, ತೆಗಿತಾರೆ, ತಿನ್ನಲ್ಲ, ಹಠ ಮಾಡ್ತಾರೆ ಅನ್ನುವಂಥ ಚಾನ್ಸೇ ಇಲ್ಲ. ನೋಡಿ ನಾನು ಪಕ್ಕಕ್ಕೆ ಪಡ್ಡು ಮಾಡೋ ಅಂಥ ತವೆನ ಗ್ಯಾಸ್ ಸ್ಟವ್ ಮೇಲೆ ಹಚ್ಕೊಂಡು ಅದನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಎಣ್ಣೆ ಕೂಡ ಹಾಕಿದ್ದೀನಿ, ಇದು ಚೆನ್ನಾಗಿ ಕಾದಿದೆ. ಇವಾಗ ಪಡ್ಡುವನ್ನು ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ಹಬೆನಲ್ಲಿ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ 3 ನಿಮಿಷದಲ್ಲೇ ರೆಡಿ ಆಗುತ್ತೆ. ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಮೇಲ್ಗಡೆ ಪೂರ್ತಿಯಾಗಿ ಆಗಿದೆ. ಮತ್ತು ಇದನ್ನೆಲ್ಲವನ್ನು ಉಲ್ಟಾ ಮಾಡ್ಕೊಳ್ತೀನಿ. ನಾರ್ಮಲ್ ಪಡ್ಡು ಯಾವ ಥರ ಮಾಡ್ತೀವೋ ಅದೇ ಥರನೇ ಇದನ್ನು ಕೂಡ ಮಾಡೋದು, ಮತ್ತು ಅದಕ್ಕಿಂತ ತುಂಬ ಬೇಗ ಆಗುತ್ತೆ ಅಂತಲೂ ಹೇಳ್ಬೋದು. ನೋಡಿ ಎಲ್ಲವನ್ನು ರಿವರ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಪ್ಲೇಟನ್ನು ಮುಚ್ಚಿ ಮತ್ತೆ ಇದನ್ನು ಒಂದು 3 ನಿಮಿಷ ರೆಸ್ಟ್ ಮಾಡಬೇಕು. ನೋಡಿ ಈ ಥರ ಮತ್ತೆ ಪ್ಲೇಟನ್ನು ಮುಚ್ಚಿ 1-2 ನಿಮಿಷ ಬಿಟ್ಟರೆ 2 ಸೈಡು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗೇ ಇರುತ್ತೆ. ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಲೇಬೇಕು. ನಮ್ಮ ಮನೇಲಂತೂ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಇದು. ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ನನ್ನ ಮಕ್ಕಳು ಇಬ್ಬರು ತಿಂತಾರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರ ಫೇವ್ರೆಟ್ ಪಡ್ಡು ರೆಸಿಪಿ ಇದಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಟ್ರೈ ಮಾಡಿ. ಈಶ್ವರಿ ಕುಕಿಂಗ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ನೋಡಿ
ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ, ಫ್ಲಫಿ ಆಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆ ನೀವು ಕಡಲೆ ಬೀಜದ ಚಟ್ನಿ, ಕಾಯಿ ಚಟ್ನಿ, ಹಾಗೆ ಟೊಮೆಟೊ ಹಣ್ಣು ಚಟ್ನಿ ಯಾವುದಾದ್ರೂ ನಡೆಯುತ್ತೆ. ಹಾಗೇನೂ ಕೂಡ ತಿನ್ಬೋದು, ಅದು ಕೂಡ ಅದ್ಭುತವಾಗಿರುತ್ತೆ. ಎಲ್ಲರೂ ಕೂಡ ಈಶ್ವರಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಈಶ್ವರಿ ಕುಕಿಂಗ್ ಚಾನಲ್ನ ನೋಡಿರುವಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ